ಓಕೆ. ಈಗ ವಿದೇಶಿ ಮೆಡಿಸಿನ್ ಮಾಫಿಯಾ ಭಾರತದ ಫಾರ್ಮಾಸ್ಯೂಟಿಕಲ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ, ಹೌದಾ? ಅಂದರೆ ಇಂಡಿಯನ್ ಮೆಡಿಸಿನ್ಸ್ಗೆ ಏನು ಸಿಗಬೇಕಾಗಿದೆ ಸ್ಥಾನಮಾನಗಳು ಅಥವಾ ಏನು ಇಂಪಾರ್ಟೆನ್ಸ್ ಸಿಗಬೇಕಾಗಿದೆ ವರ್ಲ್ಡ್ ವೈಡ್, ಅದು ಸಿಗೋದ್ರಲ್ಲಿ ಕಮ್ಮಿ ಯಾಕೆ ಅಂದರೆ ವರ್ಲ್ಡ್ ಮಾಫಿಯಾ ಅಂತ ಹೇಳ್ತಾರೆ, ಹೌದಾ? ಮಾಫಿಯಾ ಅನ್ನೋದಕ್ಕಿಂತ ದೇ ಹ್ಯಾವ್ ದ ಮನಿ ಪವರ್. ದೇ ಹ್ಯಾವ್ ಇವಾಗ ದೊಡ್ಡ ಫಾರ್ಮಾ, ಇವಾಗ ಆಸ್ಟ್ರಾಜೆನಿಕಾ, ಫೈಸರ್, ಈ ಥರ ಎಲ್ಲ ದೊಡ್ಡ ಇದೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸ್, ನಾಟ್ ಇಂಡಿಯನ್ ಕಂಪ್ನೀಸ್. ಬಟ್ ಅವರೆಲ್ಲ ಇಂಡಿಯಾದಲ್ಲಿ ಭಾಳ ದೊಡ್ಡದು ಆಫೀಸ್ ಮಾಡ್ಕೊಂಡು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಮಾಡ್ಕೊಂಡು ದೊಡ್ಡ ಬೇಸ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಇನ್ಫ್ಯಾಕ್ಟ್ ಹೆಲ್ಪಿಂಗ್ ಇಂಡಿಯನ್ ಎಕಾನಮಿ ಆಲ್ಸೋ. ನಾನು ಅದನ್ನ ಮಾಫಿಯಾ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇಂಡಿಯನ್ ಎಕಾನಮಿಗೂ ಬೂಸ್ಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿನೂ ಆಪರ್ಚುನಿಟಿ ಇದೆ, ಮಾಡ್ತಾ ಇಲ್ಲ ಅಷ್ಟೇ. ಇಲ್ಲಿನೂ R&D ರಿಸರ್ಚ್ ಮಾಡಿ ನಿಮ್ಮದೇ ಒಂದು ಮಾಲಿಕ್ಯೂಲ್ ಮಾಡಿ, ಟ್ರಯಲ್ಸ್ ಪಾಸ್ ಮಾಡಿ, ಎಕ್ಸ್ಪೋರ್ಟ್ ಮಾಡಿ. ಬಟ್ ಇಲ್ಲಿ ಮಾಡ್ತಾ ಇಲ್ಲ. ವಿ ಆರ್ ಗಿವಿಂಗ್ ಆಪರ್ಚುನಿಟಿ ಟು ದ ಎವ್ರಿಬಡಿ ವರ್ಲ್ಡ್ ವೈಡ್. ಸೊ ಇಲ್ಲಿ ಆಪರ್ಚುನಿಟೀಸ್ ಇದೆ, ಬಳಸ್ಕೊಳ್ಳೋರಿಲ್ಲ ಅಂತ. ಗವರ್ಮೆಂಟಿಂದ ಸಪೋರ್ಟ್ ಬೇಕು, ಹ್ಯೂಜ್ ಫಂಡಿಂಗ್ ಬೇಕಾಗುತ್ತೆ.